ಹಲೋ ಶಿವ. ಹರೀಶ್ ತಿಂಡಿ. ಆಯ್ತಮ್ಮ, ಈಗ ಜಸ್ಟ್ ಇಲ್ಲೇ ನಮ್ಮ ಕ್ಯಾಂಟೀನಲ್ಲಿ ತಿಂಡಿ ತಿಂದೆ. ಇವತ್ತು ಸಂಡೇ, ಏನು ಸಮಾಚಾರ? ನಿನ್ನೆ ಒಂದು ವಿಚಿತ್ರವಾದ ದೃಶ್ಯ ಆಯಿತು. ಡಾಕ್ಟ್ರ್ ಹತ್ರ ಡಾಕ್ಟ್ರ್ ಹತ್ರಕ್ಕೆ ಹೋಗಿದ್ದೆ. ಆ ಡಾಕ್ಟ್ರಿಗೆ ಸಿಕ್ಕಾಪಟ್ಟೆ ವಯಸ್ಸಾಗೋಗೈತೆ. ಅಲ್ಲಿ ಇನ್ನೊಬ್ರು ಅವರ ಫ್ರೆಂಡೇ ಬಂದಿದ್ರು. ಇವಾಗೆಲ್ಲ ವೈರಲ್ ಫೀವರ್ ಇದೆಯಲ್ಲ, ಅವರು ಸ್ವಲ್ಪ ಜ್ವರ ಬಂದಿದ್ದಾರೆ. ಅವರು ಒಂಥರ ಏಕವಚನದ ಸಲುಗೆ, ನಿನಗೆ ಎಷ್ಟು ಹೇಳಿದ್ರು ನೀನು ಬುದ್ಧಿ ಬಿಡಲ್ವಲ್ಲ, ನೀನು ಎಷ್ಟು ದಿನದಿಂದ ಹೇಳ್ತಾವನೆ, ನೀನು ಕುಡಿಯೋದು ಬಿಡು ಅಂದರೆ ಬಿಡಲ್ಲ, ಜ್ವರ ಬರ್ಸ್ಕೊಂಡಿದೀಯ ಅಂತಾರೆ. ಅವರು ಅದೇ ಅವ್ರ ಫ್ರೆಂಡ್ ಹಂಗಂದರು. ಅದಕ್ಕೆ ಅವರು ಬಿಡ ಅಂತ ಹೇಳಿದ್ರು. ನಿನ್ಗೆ ಯಾರು ನಾನು ಹೇಳ್ದೆ, ಬೇರೆ ಯಾರು ಬುದ್ಧಿ ಹೇಳಲ್ವಾ ನಿನಗೆ? ಫ್ರೆಂಡ್ಸ್ಗಳು ಅವರು ಇವರು ಅಂದ. ಅಯ್ಯೋ, ಎಷ್ಟು ವರ್ಷ ನಿನಗೆ? 85 ವರ್ಷ ಆಗೈತೆ ಅವ್ರಿಗೆ, ಇನ್ನೂ ಡ್ರಿಂಕ್ಸ್ ಮಾಡ್ತಾವ್ರೆ ರೆಗ್ಯುಲರಾಗಿ. ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ. ಆಮೇಲೆ ಡಾಕ್ಟ್ರು ನನಗೆ ಹೇಳಿದ್ರು, ನೋಡಿ ಸರ್, ಇವನು ನಮ್ಮ ಸ್ನೇಹಿತ, 60 ವರ್ಷದ ಸ್ನೇಹಿತ, ನಾವೆಷ್ಟು ಹೇಳಿದ್ರು ಕುಡಿಯೋದೇ ಬಿಡ್ತಾಯಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೋಡಪ್ಪ, ಇವನು ಕೇಳ್ತಾನೆ, ನನಗೆ ಜ್ವರ ಬಂದರೂ ತಾನಾಗೆ ವಾಸಿ ಆಯ್ತಿತ್ತು, ಇವನನ್ನು ನೋಡೋಣ ಅಂತ ಬಂದೆ, ಇವನಿಗೇನಾದ್ರು ಜ್ವರ ಬಂದಿದ್ದ ಅಂದ್ಬಿಟ್ಟು. ನನಗೆ ಎಷ್ಟೋ ಜನ ಕುಡಿಬೇಡ ಹಂಗಾಯ್ತದೆ ಹಿಂಗಾಯ್ತದೆ ಅಂತ ಹೇಳ್ಕೊಬಂದವರು. ನಾನು ಚಿಕ್ಕದ್ರಿಂದ ಕುಡಿತಾಯಿದ್ದೀನಿ, ಜಾಸ್ತಿ ಕುಡಿಯೋಲ್ಲ. ಆದರೆ ಆ ಥರ ಹೇಳ್ದವರಲ್ಲಿ ಅರ್ಧಕ್ಕರ್ಧ ಜನ ಸತ್ತೇ ಹೋಗ್ಬಿಟ್ಟವ್ರು, ಎಲ್ಲ ಚಿಕ್ಕವರು ನನಗಿಂತ. ಇದಕ್ಕೇನಪ್ಪ ಹೇಳಿಯಾ? ಇವ್ನು ಡಾಕ್ಟ್ರು, ಇವ್ನು ಹೆಂಗೋ ಪಳ್ಳಾಡ್ಕೊಂಡು ಅವನೇ ಅಂದರು. ಆಯಿತು ಸರ್ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ನನಗೆ ಒಂದು ಜ್ಞಾಪಕ ಬಂತು. ಆರ್ ಕೆ ಲಕ್ಷ್ಮಣ್ ಅವರೆಲ್ಲ ಇದ್ದಾರಲ್ಲ, ಅವರು ಪ್ರತಿದಿನ ಅವ್ರಿಗೆ ಒಂದು ಯೂಸ್ ಎಡಿಟ್ ಅಂದ್ಬಿಟ್ಟು ಬರೀತಾಯಿದ್ರು ಮಿಸ್ಟರ್ ಇದರಲ್ಲಿ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಡೈಲಿ ಒಂದು ಬಕೆಟ್ ಕಾರ್ಟೂನು, ಪೊಲಿಟಿಕಲ್ ಕಾರ್ಟೂನು. ಅವರು ಪ್ರತಿದಿನ ಸಂಜೆ ಒಂದು ಪೆಗ್ಗು ವಿಸ್ಕಿ. ಅವ್ರು ಹೇಳಿದ್ರು, ನನ್ನ ಕ್ರಿಯೇಟಿವಿಟಿಯ ಒಂದು ರಹಸ್ಯನೇ ಈ ರೀತಿ, ಬೆಳಗ್ಗೆಯಿಂದ ಸಂಜೆವರೆಗೂ ಯೋಚನೆ ಮಾಡಿ ಸಂಜೆ ಒಂದು ಪೆಗ್ ವಿಸ್ಕಿ ಹಾಕ್ಬಿಟ್ಟು ರಾತ್ರಿ ಮಾಡ್ಕೊಂಡ್ರೆ ಒಳ್ಳೆ ನಿದ್ದೆ ಬರ್ತಿತ್ತು. ಸೊ ಐ ವುಡ್ ಬಿ ಫ್ರೆಶ್ ನೆಕ್ಸ್ಟ್ ಡೇ ಟು ರೈಟ್ ನ್ಯೂ ಕಾರ್ಟೂನ್ ಅಂತ. ಚರ್ಚಿಲ್ಲು ಅವರು ತುಂಬ ಯಾವಾಗಲೂ ಪೈಪ್ ಇಟ್ಕೊಂಡಿದ್ರು. ನಮ್ಮಲ್ಲಿ ದೇವರಾಜ ಅರಸು ಪೈಪ್ ಇಟ್ಕೊತಿದ್ರು, ಗೊತ್ತಾ? ಈ ಥರ ಪೈಪ್ ಇಟ್ಕೊಂಡೇ ಇರೋರು. ಇದು ಅವರು ಚರ್ಚಿಲ್ಗೆ ಒಬ್ಬರು ಡಾಕ್ಟ್ರ್ ಹೇಳಿದ್ರಂತೆ, ನೀವು 90 ವರ್ಷದವರೆಗೂ ಇದ್ರು ಅನ್ಸುತ್ತೆ ಅವರು. 90 ವರ್ಷ ಆದಾಗ ಅವ್ರಿಗೆ ಬರ್ತ್ಡೇಯಲ್ಲಿ ಡಾಕ್ಟ್ರ್ ಹೇಳಿದ್ರಂತೆ, ನೀವು ಪೈಪ್ ಏನಾದ್ರು ಸೇದದೇ ಇದ್ದಿದ್ರೆ ಇನ್ನೂ 20-30 ವರ್ಷ ಬದುಕ್ತೀರಾ.